ಜಿಲ್ಲಾಡಳಿತಕ್ಕೆ ರಾಜ್ಯ ಸರ್ಕಾರಕ್ಕೆ ಬಡವರ ಆಟೋ ರಿಕ್ಷಾ ಚಾಲಕರ ಮೇಲೆ ಹೊಟ್ಟೆ ಮೇಲೆ ಹೊಡಿತಿರುವ ಭ್ರಷ್ಟ ಸರ್ಕಾರಕ್ಕೆ ಬಡ ಆಟೋ ರಿಕ್ಷಾ ಚಾಲಕರ ಹೊಟ್ಟೆ ಮೇಲೆ ಹೊಡಿತಿರುವ ಸರ್ಕಾರಕ್ಕೆ ಶಕ್ತಿ ಯೋಜನೆ ಬಂದಾಗಲೇಬೇಕು. ಶಕ್ತಿ ಯೋಜನೆ ಬಂದಾಗಲೇಬೇಕು. ಓಲಾ ಉಬರ್ಗಳಿಗೆ ಅನುಮತಿ ನೀಡಬಾರ್ದು. ಓಲಾ ಉಬರ್ಗಳಿಗೆ ಅನುಮತಿ ನೀಡಬಾರ್ದು. ಓಲಾ ಉಬರ್ಗಳಿಗೆ ಅನುಮತಿ ನೀಡಬಾರ್ದು. ऑथेंटिक न्यूज 19 में आपका स्वागत है। आइए देखते हैं आज की न्यूज। ಪರ್ಮಿಟ್ಗಳು ಬಂದಾಗಲೇಬೇಕು. ಶಕ್ತಿ ಯೋಜನೆ ಬಂದಾಗಲೇಬೇಕು. ಸರ್, ಈಗಾಗಲೇ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆಗಳು ಉತ್ತರ ಕರ್ನಾಟಕ ಭಾಗದಲ್ಲಿ 11-12 ಜಿಲ್ಲೆಗಳಲ್ಲಿ ಸುಮಾರು 2,75,000 ರಿಕ್ಷಾಗಳಿದ್ದಾವೆ. ಹಗಲು ರಾತ್ರಿ ಅದನ್ನು ಬರುತ್ತಾ ಇದ್ದೀವಿ. ಈಗಾಗಲೇ ಮೊನ್ನೆ ಒಂದು 8-10 ದಿನದ ಹಿಂದೆ ಈ ಬೆಳಗಾವಿ ನಗರದಲ್ಲಿ ಈ ಓಲಾ ಊಬರ್ ರ್ಯಾಪಿಡ್ಗಳು ಚಾಲುವಾಗಿದ್ದಾವೆ. ಇವ್ರಿಗೆ ಯಾವುದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲಿ ಪರ್ಮಿಷನ್ ಇಲ್ಲ. ಇವರಿಗೆ ಅನುಮತಿ ನೀಡಬಾರ್ದು. ಅವರವ್ರದೇ ಫೋನ್ಗಳಲ್ಲಿ ಅವ್ರ ಆ್ಯಪ್ಗಳು ಡಿಲೀಟ್ ಮಾಡಿಕೊಂಡು ಆ ಆ್ಯಪ್ಗಳು ಹಾಕ್ಕೊಂಡು ಕೇಸಿ ಎಲ್ಲ ಕಡೆ ಅವರು ಸ್ವಂತ ಗಾಡಿಗಳ ಮೇಲೆ ಬಾಡಿಗೆ ಹೊಡಿತಿದ್ದಾರೆ. ಅದಕ್ಕೆ ಯಾವುದೇ ರೀತಿ ಸರ್ಕಾರ ಪರ್ಮಿಷನ್ ಇಲ್ಲ, ಪರ್ಮಿಷನ್ ಕೊಡಬಾರ್ದು. ಈಗಾಗಲೇ ಹುಬ್ಬಳ್ಳಿ ನಗರದಲ್ಲಿ ಇರ್ಬೋದು, ಬೆಳಗಾವಿ ನಗರದಲ್ಲಿ, ಇವತ್ತು ಎಲ್ಲ ನಗರಗಳಲ್ಲಿ ಈಗಾಗಲೇ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ನಾವು ಈಗ ರಾಮಲಿ ಒಬ್ಬರಿಗೆ ಮನವಿ ಕೊಟ್ಟಿದ್ದೇವೆ, HK ಪಾಟೀಲ್ ಕೊಟ್ಟಿದ್ದೇವೆ, ಮೊನ್ನೆ ಸಿದ್ದರಾಮಯ್ಯ ಸಾಹೇಬರಿಗೆ ಕೊಟ್ಟಿದ್ದೇವೆ, ಸರ್ಕಾರಕ್ಕೆ ಎಲ್ಲ ಮನವಿ ಕೊಟ್ಟಿದ್ದೇವೆ. ಯಾವುದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವುದು 8ರಿಂದ 10 ಕಿಲೋಮೀಟರ್ ಸಿಟಿಗಳಿದ್ದಾವೆ. ಇಂಥ ಸಿಟಿಗಳಲ್ಲಿ ಯಾವುದೇ ರೀತಿ ಸೈಕಲ್ ಮೋಟರ್ಗಳ ಮೇಲೆ ಅವ್ರು ಯಾರಿಗೂ ಬಾಡಿಗೆ ಹೊಡಲಿಕ್ಕೆ ಅನುಮತಿ ಸರ್ಕಾರ ನೀಡಬಾರ್ದು, ಕೊಟ್ಟಿಲ್ಲ, ಕೊಡಬಾರ್ದು. ದಯವಿಟ್ಟು ನಮ್ಮ ಬೇಡಿಕೆಗಳು ಮಾಡಬೇಕು. ಯಾಕಂದರೆ ಭಾಳಷ್ಟು ಬೇಡಿಕೆಗಳಿದಾವೆ. 55ರಿಂದ 60 ವರ್ಷಗಳಲ್ಲಿ ಯಾರೂ ಇನ್ನೂರಿಗೆ ಮಾಡಿರಲಿಲ್ಲ. ಈಗಾಗಲೇ ಮೊನ್ನೆ ಸಂತೋಷ್ ಲಾಡ್ ಸಾಹೇಬರು ಕಾರ್ಮಿಕ ಇಲಾಖೆಯಲ್ಲಿ ಆಟೋ ರಿಕ್ಷಾ ಚಾಲಕರಿಗೆ ಕಾರ್ಮಿಕ ಕಾರ್ಡನ್ನು ಕೊಟ್ಟಿದ್ದಾರೆ. ಕಾರ್ಮಿಕ ಕಾರ್ಡಲ್ಲಿ ಮಕ್ಕಳಿಗೆ ಮದುವೆಗೆ ಅಂತ ಇರ್ಬೋದು, ಮಕ್ಕಳಿಗೆ ಎಜುಕೇಷನ್ ಇರ್ಬೋದು, ಆಟೋ ಡ್ರೈವರ್ ಸತ್ರ ದುಡ್ಡು ಇರ್ಬೋದು, ಇಂಥವು 10 ಹಲವಾರುಗಳು ಸ್ಮಾರ್ಟ್ ಕಾರ್ಡ್ ಬಂದ ತಕ್ಷಣ ಯೋಜನೆಗಳು ಜಾರಿಯಾಗಬೇಕು. ಹಾಗಾಗಿ ಮತ್ತೊಮ್ಮೆ ಬೆಳಗಾವಿಯಿಂದ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ. ಈ ಮನವಿಗೆ ಸಂಧಿಸಿ ಸರ್ಕಾರ ಗಮನಿಸಿ ಜಿಲ್ಲಾಡಳಿತ, ಆಟೋ ಅಧಿಕಾರಿಗಳು, ಪೊಲೀಸ್ ಆಯುಕ್ತರು ನಮ್ಮನ್ನೆಲ್ಲ ಕರೆದು ಮೀಟಿಂಗ್ ಮಾಡಬೇಕು. ಸಂಬಂಧಪಟ್ಟ ಇಲಾಖೆದವರು ಮೀಟಿಂಗ್ ಮಾಡಿ ನಮ್ಮ ಜೊತೆ ಚರ್ಚೆ ಮಾಡಿ ಈ ಓಲಾ ಉಬರ್ಗಳು ಬಂದ್ ಆಗಬೇಕಿತ್ತು. ಆಲ್ರೆಡಿ ಓಲಾ ಉಬರ್ಗಳು ನಡೀತಾ ಇದಾವೆ ಬೆಳಗಾವಿಯಲ್ಲಿ. ಈಗಾಗಲೇ ನಡೀತಾ ಇದ್ದಾವೆ ಸರ್. ಅದಕ್ಕೆ ಯಾವುದೇ ರೀತಿ ಪರ್ಮಿಷನ್ ಕೊಟ್ಟಿಲ್ಲ, ಕೊಡಬಾರ್ದು ಅಂತೇಳಿ ಮನವಿ ಕೂಡ ಕೊಟ್ಟಿದ್ದೀವಿ ಸರ್. ಹುಬ್ಬಳ್ಳಿ ನಗರದಲ್ಲಿ 55 ಗಾಡಿಗಳನ್ನು ನಾವು ಆಲ್ಟೋ ಕಚೇರಿಯಲ್ಲಿ ಕೂಡ ಅವನ್ನ ಕೆಲವೊಂದು ಗಾಡಿ ಸೀಸ್ ಮಾಡಿಸಿದ್ದೇವೆ. ಕೆಲವೊಂದು ಗಾಡಿ ನಮ್ಮ ಟ್ರಾಫಿಕ್ನಲ್ಲಿ ಕೊಟ್ಟು ದಂಡ ಹಾಕಿದ್ದೇವೆ. ಅವರು ಆ್ಯಪ್ಗಳು ತೆಗೆದಿದ್ದಾರೆ. ಹುಬ್ಬಳ್ಳಿ ನಗರ ಹಿಡ್ಕೊಂಡು ಎಲ್ಲ ಜಿಲ್ಲಾ ತಾಲೂಕಲ್ಲಿ ನಾವು ಮೀಟರ್ ಹಾಕಲಿಕ್ಕೆ ತುದಿಗಾಲಿಯಲ್ಲಿ ಇಟ್ಟಿದ್ದೀವಿ. ನಾವು ಮೀಟರ್ ಹಾಕಲಿಕ್ಕೆ ಸಜ್ಜವಾಗಿದ್ದೀವಿ. ಮೀಟರ್ ಹಾಕ್ಲಿಕ್ಕೆ 2 ಮಾತಿಲ್ಲ. ಮಾಧ್ಯಮಕ್ಕೆ ನಾನು ಕಳ್ಕೊಳ್ಳಿ ವಿನಂತಿ ಮಾಡ್ಕೊತೀನಿ. ನೀವು ತಾವು ಹೇಳಿದ್ರಿ ಬೆಳಗಾವಿ ನಗರದಲ್ಲಿ 100 ಸಪೋರ್ಟ್ ಮಾಡ್ತಾರೆ ಜನ ಅಂತ. ಅದು ಖಂಡಿತ ತಪ್ಪಾಗೋದಿಲ್ಲ. 1000ಕ್ಕೆ ಮಾಧ್ಯಮದವರು ನಮ್ಮ ದೇವರಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಎಲ್ಲ ಥರದ್ದು ನಮ್ಮನ್ನು ಬೆಂಬಲಿಸ್ತಾ ಬಂದಿದ್ರಿ, ತಪ್ಪಿದ್ದಲ್ಲಿ ಖಂಡಿಸ್ತಾ ಕೂಡ ಬಂದಿದ್ದೀರಿ. ನಾನು ದಯವಿಟ್ಟು ವಿನಂತಿ ಮಾಡ್ಕೊತೇನೆ, ಮೀಟರ್ ಹಾಕಲಿಕ್ಕೆ ಸಜ್ಜಿದ್ದೀವಿ. ಒಂದೇ ಒಂದು ಮೀಟರನ್ನು ಒಂದು ತಂತಿಗೆ ಬರೀ 10 ರೂಪಾಯಿ ಇದೆ ಸರ್. 10 ರೂಪಾಯಿ ತಂತಿಗೆ 300 ರೂಪಾಯಿ ವಸೂಲು ಮಾಡ್ತಿದ್ದಾರೆ. ಒಂದು ವೇಟ್ ಆ್ಯಂಡ್ ಮೆಜರ್ಮೆಂಟ್ನಲ್ಲಿ ನಾವು ಮೀಟ್ರನ್ನ ತೊಗೊಂಡು ಹೋದಾಗ, ಸಾಮಾನ್ಯ ಒಬ್ಬ ಆಟೋ ಮಾಲೀಕ ಮೀಟ್ರ್ ತೊಗೊಂಡು ಹೋದಾಗ ಆ ಮೀಟ್ರ್ ಸೀಲ್ ಆಗಲ್ಲ. ಆ ಮೀಟ್ರನ್ನು ಅಲ್ಲಿ ಏಜೆಂಟ್ ಬಂದರೆ ಅದು ಜಲ್ದಿ ಸೀಲ್ ಆಗುತ್ತೆ. 2 ಮೂರನೇದ್ದು ಮೀಟ್ರ್ ದೂರಸ್ತಿದ್ದಾರೆ. ಅದು ಮಿನಿಮಮ್ ಚಾರ್ಜ್ 450 ರೂಪಾಯಿ ಇದೆ. 800 ಕೊಡಿ, 1500 ರೂಪಾಯಿ ಅಂದರೆ ಹೊಸ ಮೀಟ್ರ್ ಬರುತ್ತಲ್ಲ ಸರ್. ಅದನ್ನು ಹಾಕೊಂಡ್ರೆ
ನಾವು ವಿನಂತಿ ಏನಿದೆ ಅಂದರೆ ದಯವಿಟ್ಟು ನಾನು ವಿನಂತಿ ಮಾಡ್ಕೊತೀನಿ. ನಾವು ಮೀಟರ್ ಹಾಕಲಿ ಸಜ್ಜು ಇದ್ದೀವಿ. ವೇಟ್ ಎನ್ವೈಸರ್ಮೆಂಟ್ ಇರ್ಬೋದು, ಮೀಟರ್ ದುರಸ್ತಿದಾರ ಇರ್ಬೋದು, ಏಜೆಂಟ್ರ ಹಾವಳಿ ತಪ್ಪಿಸ್ಬೇಕು, ರಸ್ತೆಗಳು ದುರಸ್ತಿ ಮಾಡಬೇಕು. ನಾವು ಮೀಟರ್ ಹಾಕ್ಲಿಕ್ಕೆ ದಯವಿಟ್ಟು ನಾನು ಇನ್ನೊಮ್ಮೆ ವಿನಂತಿ ಮಾಡ್ಕೊತೀನಿ. ಮೀಟರ್ ಹಾಕಿ ಸಜ್ಜು ಇದ್ದೀವಿ. ನಮ್ಮನ್ನು ಮೀಟಿಂಗ್ ಕರಲಿ, ಚರ್ಚೆ ಮಾಡೋಣ. ಯಾಕಂದರೆ ಎಲ್ಲ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲಿ ಬೇಕಲ್ಲಿ ತೆಗ್ಗು ಗುಂಡಿಗಳು ಬಿದ್ದು ಹುಬ್ಬಳ್ಳಿ ನಗರದ ಮೇಲ್ಸೇತುವೆಗೆ ಹೋಗಿ ಆಗಲೇ 5 ಮಂದಿ ಸತ್ತಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಸತ್ತಿದ್ದಾರೆ. ದಯವಿಟ್ಟು ಒಂದು ವಿನಂತಿ ಇದೆ, ರಸ್ತೆ ಸುಧಾರಣೆ ಆದರೆ ನಾವೆಲ್ಲ ಸುಧಾರಣೆ ಆಗಿರ್ಬೋದು ಸರ್. ಆಲ್ಮೋಸ್ಟ್ ಎಲ್ಲ ರೋಡ್ಗಳು ಹಾಕಿದವ್ರೆ, ಸ್ಮಾರ್ಟ್ ಸಿಟಿ 100 crores ಎಲ್ಲ. ನಾನು ಖಂಡಿತ ಅದನ್ನು ನಾವು ಮಾಡಿಸ್ಲಿಕ್ಕೆ ಸಜ್ಜವಾಗಿದ್ದೀವಿ. ಬೆಳಗಾವಿಯಲ್ಲಿ ಎಷ್ಟು ಸಮಸ್ಯೆ ಇದೆ, ಎಲ್ಲ ಕಡೆ ಸಮಸ್ಯೆ. ಇಡೀ ಉತ್ತರ ಕರ್ನಾಟಕದಾಗ ಎಲ್ಲ ಜಿಲ್ಲಾ ತಾಲೂಕು ಗ್ರಾಮದಲ್ಲಿ ಸಮಸ್ಯೆಗಳಿದ್ದಾವೆ. ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ. ಎಲ್ಲೋ ಪುಣ್ಯಾತ್ಮರು ಇದ್ದಾರೆ, ನಾವು ಅಧಿಕಾರಿಗಳು ಎಲ್ಲರೂ ಅಂತ ಹೇಳಲ್ಲ, ಎಲ್ಲೋ ಒಬ್ರು ಇದ್ದಾರೆ. ಒಬ್ಬರಿಬ್ಬರಿಂದ ಇಡೀ ಅಧಿಕಾರಿಗಳು ಸಮಸ್ಯೆ ನಿವಾರಣೆ ಆದ್ರೆ ನೀವು ಮೀಟರ್ ಹಾಕ್ತೀರಿ. ಖಂಡಿತ 100% ನಮ್ಮ ಮಾಧ್ಯಮಕ್ಕೆ ನಾವು ವಿನಂತಿ ಮಾಡ್ಕೊತೀವಿ. ನಾವು ಮೀಟರ್ ಹಾಕಿ ಸಜ್ಜು. ಜಯವಾಗಲಿ.